Hey guys, welcome back to Kivanshi YouTube channel. Hi guys. So guys, ಇವತ್ತು ನಾವು ಸೈಟ್ ಸೀಯಿಂಗ್ ಹೋಗ್ತಿದ್ದೀವಿ. ಎಲ್ಲಿ ಅಂದರೆ ಕಾಳಿಮಾ ಟೆಂಪಲ್ ಹೋಗ್ತಾ ಇದ್ದೀವಿ. ಎಲ್ಲರೂ ಇಲ್ಲಿದ್ದಾರಲ್ಲ, ಇಲ್ಲಿಷ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಗೈಡ್ ಸೆಕ್ಷನ್ ಸಪ್ರೇಟು, ಸ್ಕೌಟ್ ಸೆಕ್ಷನ್ ಸಪ್ರೇಟ್ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಸಿಗೋಣ. ಬಾಯ್. ಇವಾಗ ಟಿಫನ್ ಮಾಡಿದ್ವಿ. ಇಡ್ಲಿ ಕೊಟ್ಟಿದ್ರು, 3 ಇಡ್ಲಿ ನಾನು ತಿಂದೆ. ಇವ್ರು 4 ಇಡ್ಲಿ ತಿಂದಿದ್ದಾರೆ. ಎಕ್ಸ್ಟ್ರಾ ಒಂದು ಹಾಕ್ಬಿಟ್ರಿ ಗೈ. 4 ಇಡ್ಲಿ ತಿಂದಿದ್ದಾರೆ. ಇವಾಗ ಟಿಫನ್ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಒಂದು ಸಣ್ಣ ಮೀಟಿಂಗ್ ಇತ್ತು. ಸಣ್ಣ ಮೀಟಿಂಗ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಅಲ್ಲಿಗೆ ಹೋಗಿ ಸಿಗ್ತೀವಿ. ಬಾಯ್ ಗೈಸ್. ಇನ್ನಿಷ್ಟ ಏನು ಹಾಕೊಂತ್ಯಾ ಹಾಕೋ. ಎಲ್ಲಿಗೆ ಹೋಗ್ತಿದ್ದೀರಾ? ಗೊತ್ತಿಲ್ಲ. ನಿಜ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ನೀವು ಗಿವಿಂಗ್ ಕಂಪನಿ ಟು ಡಾರ್ಲಿಂಗ್. ನೀವು ನಾನು ಗೈಸ್ ಇವರಿಗೆ ವಿಡಿಯೋದಲ್ಲಿ ತೋರಿಸ್ಬೇಕಂತೆ. ಸೊ ತೋರಿಸ್ತಿದ್ದೀನಿ. ಬಂತು ನ್ಯಾನ್ಸಿ, ಡಯಾನಾ, ನೈನಾ ಬಂತು ನೋಡಿ ಗೈಸ್ ಇವರು. ಬ್ಲಾಗ್ ಇಲ್ಲೇ ಮುಗಿಸ್ತೀವಿ ನಾವು. ಬ್ಲಾಗ್ ಇಲ್ಲೇ ಮುಗಿಸ್ತೀವಿ, ಅಪ್ಡೇಟ್ ಮಾಡ್ತೀವಿ. ಬಾಯ್ ಗೈಸ್. ಶೈನ್ ಹೇಳು ಗೈಸ್. ತಬ್ಬು ಹೇರ್ ಸ್ಟೈಲ್ ನೋಡಿ ಗೈಸ್. ಬೇಕು ಅಂತಾನೆ ಅಲ್ಲಾಡಿಸ್ತಿದ್ದಾಳೆ ತಲೆನ. ತಬ್ಬು ಡ್ಯಾನ್ಸ್ ವಿಡಿಯೋನಾ? ಯಾವ ಡ್ಯಾನ್ಸ್ ವಿಡಿಯೋ? ನಿನ್ನೆ ತೆಗ್ದಿಲ್ವಾ ನಾವು ಡ್ಯಾನ್ಸ್ ಸ್ಟೇಜ್ ಮೇಲೆ ಮಾಡಿದ್ದು? ನನಗೆ ಯಾವುದು ಕಳಿಸ್ಬೇಡ ನೀನು. ಯೂಟ್ಯೂಬಲ್ಲಿ ಆಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಅಕ್ಕನ ಬಂದು ನೀನೇ ಮಾಡಿಲ್ಲ ಇನ್ನ. ಕೊಡು ಫೋನು, ಕೊಡ್ತೀನಿ ಗೈಸ್. ಎಲ್ರೂ ಫೋನ್ ಇಸ್ಕೊಂಡು ನಾನೇ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀನಿ. ನೋಡಿ ಸ್ವಲ್ಪ ಜಾಗ ಬಿಡಿ. ಯೂಟ್ಯೂಬಲ್ಲಿ ನಾನು ಬರ್ತಿದ್ದೀನಿ. ಯೂಟ್ಯೂಬ್ ಅಂತ ಅಂದಿದ ತಕ್ಷಣ ಜನರು ಹೆಂಗೆ ದೂರ ತಳ್ತಾರೆ ನೋಡಿ. ಮೇಘಣ ಚೆನ್ನಾಗಿ ಬರೋ ಥರ ಎಡಿಟ್ ಮಾಡ್ಬಿಟ್ಟು ಹಾಕಿ. ಸಸ್ಯ ಇವಾಗ ಹಾಕ್ಬೇಡಿ. ನನ್ನ ವಾಯ್ಸ್ ಎಲ್ಲ ಬೀಟ್ ಮಾಡಿಬಿಡ್ರಿ. ಗಂಟು ಕೆಟ್ಟೋಗೈತೆ ಗೈಸ್. ಇದು ನಂದು ವಾಯ್ಸ್ ಎಲ್ಲ ಗೈಸ್. ನಂದು ಇನ್ನೂ ಚೆನ್ನಾಗೈತೆ ವಾಯ್ಸು. ಇದು ನಂದು ಗಂಟು ಕೆಟ್ಟೋಗೈತೆ ಗೈಸ್. ಇವರು ಚೆನ್ನಾಗಿ ನೀರು ಕೊಟ್ಟಿಲ್ಲ, ಅದಕ್ಕೆ ಗಂಟು ಕೆಟ್ಟೋಗೈತೆ. எல்லாம் பழக்கம். ஏங்க நீங்க பாட்டெல்லாம் போடுறீங்க இப்போ? நீங்க ஹிந்தி சாங் ಬೇಕಂತ ಇವಾಗೆ. ಕೊಡು. ಓಕೆ, ನಾನೇ ಸಬ್ಸ್ಕ್ರೈಬ್ ಮಾಡೋದು. ನೀನೇ ಲಾಸ್ಟ್ ಸಬ್ಸ್ಕ್ರೈಬರ್. ಇವರೇ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಇದೆ. ಹೌದು ಅಷ್ಟೇ. ಸಬ್ಸ್ಕ್ರೈಬ್ ಇರೋ. ಅದೇನೋ ಬ್ಲಾಸ್ಟ್ ಆಗುತ್ತೆ. ಕಾಪಿ ರೈಟ್ಸ್ ಬರುತ್ತೆ. ಬರುತ್ತೆ ಇವಾಗ ಬರುತ್ತೆ. ಎಲ್ಲರೂ ರೆಡಿ ಆಗ್ತಾವ್ರೆ ನೋಡಿ ಗೈಸ್. ನಮ್ಮ ಹುಡುಗರು ಅಂದರೆ ಮೀನ್ಸ್ ನಮ್ಮ ಮೈಸೂರು ಹುಡುಗರು ಅಲ್ಲಿದ್ದಾರೆ. ಅಲ್ಲಿ ಇವರು ಆಕಾಶ್, ಅವನು ಪಿಂಕ್ ಜಾಕೆಟು ಯಶು, ಅವನ ಮುಂದೆ ಇಂದ್ರಜಿತ್. ಅಷ್ಟೇ ಇರೋದು ಅಲ್ವಾ? ಹಾಂ ಹೌದು. ಏನೌದು? ಕೇಳ್ಕೊಳ್ಳಿಲ್ಲ. ಬೆರಿಯದ್ ತೋರಿಸ್ತಿದ್ರು ಅವಣ್ಣನ. ಅವಣ್ಣನ ತೋರಿಸ್ತಾ ಇದ್ದೀನಿ. ಏನು ಇವರು ಸಿಮ್ರನ್. Hi guys, my name is Simran. She is my best friend Ashfiya. ಏನು? Ashfiya. ಓವರ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ ಗೈಸ್. Hi guys, we are going to outside to roam or somewhere to we are going. We are taking easy like monkeys for us. ಗೈಸ್ ಇವಾಗ ನಾವು ಬಸ್ಸಲ್ಲಿ ಕೂತಿದ್ದೀವಿ. ಇಲ್ಲಿ ಸೀರಿಯಲ್ ನೋಡ್ತಿದ್ದಾರೆ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ನಾವು ಇವಾಗ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ. ಅದಾಗ ಕಾಳಿಘಾಟ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಬಸ್ಸಲ್ಲಿದ್ದೀವಿ. ಇಲ್ಲಿ
ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಂ, ಥ್ಯಾಂಕ್ ಯು. ಹಲೋ. ನಿನ್ನ ಮುಖನೇ ಕಾಣಿಸ್ತಿಲ್ಲ ಸನ್ನಿಗೆ. ಹಾಯ್ ಹಾಯ್. ಹಲೋ. ಅಷ್ಟೇ ಗೈಸ್, ಇವಾಗ ಯಾವ್ದ್ರ ಮೇಲಿಂದ ಕಲ್ಕತ್ತಾ ಬ್ರಿಡ್ಜ್ ಮೇಲಿಂದ ಹೋಗ್ತೀವಾ? ಹೌರಾ ಬ್ರಿಡ್ಜ್ ಮೇಲಿಂದ ಹೋಗ್ತೀವಂತೆ, ಅದು ತೋರಿಸ್ತೀನಿ. ಕಾಲಿಘಾಟಲ್ಲಿ ನಮ್ಮ ಅಜ್ಜಿ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಬೇಕಂತೆ. ಸೊ ಅಲ್ಲಿ ಹೋಗಿ ಇದು ಮಾಡ್ತೀನಿ, ಅಂದರೆ ವಿಡಿಯೋಸ್ ಮಾಡ್ತೀನಿ, ವಿಡಿಯೋ ಕಾಲ್ ಅವ್ರಿಗೆ ಮಾಡ್ತೀನಿ. ವಿಡಿಯೋಸು ಅಕ್ಕನ ಹತ್ರ ಇರುತ್ತೆ, ಅವರಿಂದ ಸೆಂಡ್ ಮಾಡಿಸ್ಕೊಳ್ತೀನಿ. ವಿಡಿಯೋಸ್ ಮಾಡಿಕೊಡ್ತೀರಾ? ಹಾಂ, ಅವ್ರಿಗೆ ವಿಡಿಯೋ ಕಾಲ್ ಮಾಡಬೇಕಂತೆ. ಓಕೆ, ಮಾಡ್ತೀರಾ? ವಿಡಿಯೋಸ್ ಮಾಡ್ತೀರಾ? ವಿಡಿಯೋಸ್ ಮಾಡಿಕೊಡ್ತಾರೆ. ಇವತ್ತು ಅವ್ರ ಬ್ಲಾಗ್ ಹೆಂಗಿರುತ್ತೆ ಅಂತ ನೋಡಿ, ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅಂದರೆ ಕಾಲಿಘಾಟದೆಲ್ಲ ಅಕ್ಕನೇ ವೀಡಿಯೋಸ್ ಮಾಡ್ತಾರೆ. ನಾನು ಏನಕ್ಕಂದರೆ ನನ್ನ ಫ್ಯಾಮಿಲಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಬೇಕು. ಸೊ ಅಕ್ಕ ವಿಡಿಯೋ ಮಾಡ್ತಾರೆ. ಇವ್ರದ್ದು ಪ್ರಮೋಷನ್ ಅಂದರೆ ಇನ್ಸ್ಟಾಗ್ರಾಮ್ ಯಾವುದು ಗೊತ್ತಾ ನೋಡಿ ಗೈಸ್, ಇದೆ. ಯಾರ್ಯಾರಿಗೆ ಬೇಕು ಎಲ್ಲರೂ ಫಾಲೋ ಬ್ಯಾಕ್ ಅವ್ರು ಕೊಡೋಲ್ಲ, ಫಾಲೋ ಮಾಡಿ ಅವ್ರಿಗೆ. ಸೊ ನನಗೂ ಮಾಡಿ, ಅವ್ರಿಗೂ ಮಾಡಿ. ಅಷ್ಟೇ ಗೈಸ್. ಇವಾಗ ಇವಾಗ ಡೀಸೆಲ್ ಹಾಕಿಸ್ತವ್ರೆ ಬಸ್ಗೆ. ಅಲ್ಲಿ ಹೋಗಿ ಸಿಗ್ತೀನಿ. ಬೈ. ಇವಾಗ ಬಸ್ ಇಳ್ತಿದ್ದೀವಿ ನಾವು. ಇವಾಗ ಕಾಳಿ ಟೆಂಪಲ್ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಬ್ರಿಡ್ಜ್. ಹಾಂ, ಇವರೆಲ್ಲ ನಮ್ಮವರೇ. ಇಲ್ಲೂ ನಮ್ಮವ್ರು ಬರ್ತಿದ್ದಾರೆ, ಇನ್ನೇನು ನಮ್ಮವ್ರು ಬರ್ತಿದ್ದಾರೆ. ಅಷ್ಟೇ. ಇವಾಗ ಇನ್ನೇನು ಟೆಂಪಲ್ಗೆ ಹೋಗ್ಬೇಕು. ನ್ಯಾನ್ಸಿ ಅಕ್ಕ ಹಿಂದೆನೇ ಉಳ್ಕೊಂಡಿದ್ದಾರೆ. ನಾನು ಇಬ್ಬರು ಹುಡುಗಿರು ರೋಡ್ ಕ್ರಾಸ್ ಮಾಡ್ತಿದ್ರು ಅಂತ ಬೇಗ ಓಡ್ ಬಂದಿದ್ದೀನಿ. ಸೊ ಇವಾಗ ಟೆಂಪಲ್ ನೋಡಿಕೊಂಡು ಅಲ್ಲೇನೋ ನಮ್ಮ ಪಪ್ಪ ಫೋನ್ ಮಾಡಿ ಪೂಜೆ ಏನೋ ಫ್ರೇಮ್ ದೇವ್ರ ಫೋಟೋ ತಗೊಬರ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ. ಅವ್ರಿಗೆ ಕೇಳಿಬಿಟ್ಟು ಹೇಳ್ತೀನಿ, ತಗೊಂಬರ್ತೀನಿ. ನಮ್ಮ ರಾಧಕ್ಕ ಹಾಯ್. ಹಾಯ್. ಹಾಂ, ಹಾಯ್. ಸೊ ಗೈಸ್, ಇಷ್ಟೇ. ಆಮೇಲೆ ಸಿಗ್ತೀನಿ. ಬೈ ಬೈ. ಬೈ ಗೈಸ್. ಬೈ. ನಾವು ಟೆಂಪಲಿಗೆ ಬಂದಿದ್ದೀವಿ. ಫುಲ್ ರಶ್ ಇದೆ, ಓಡ್ತಾ ಇದ್ವಿ. ಮಿಸ್ ಆಗೋಗಿದ್ವಿ, ನಾವು ಫೋಟೋಸ್ ತಗೋತಿದ್ವಿ. ಸೊ बाकी लोग तो सब गाड़ी आ रहे हो ಹಾಗೆ नो प्रॉब्लम ಇಷ್ಟು ಇರೋದು. ಒಳಗಡೆ ಫೋಟೋಸ್ ತೊಗೊಳಕ್ಕಾಗಲ್ಲ, ವೀಡಿಯೋಸ್ ಮಾಡೋಕ್ಕಾಗಲ್ಲ. ಇಷ್ಟೇ. ಆಚೆಯಿಂದ ತೋರಿಸ್ತೀನಿ, ದರ್ಶನ ಮಾಡ್ಕೊಬಂದು ಆಚೆ ತೋರಿಸ್ತೀನಿ. ಓಕೆ ಗೈಸ್, ಆಚೆಯಿಂದ ಹಿಂಗಿದೆ ನೋಡಿ, ಈ ಥರ ಆಚೆಯಿಂದ ಇದೆ.
ನಾನು ಇಲ್ಲಿ ಫೋಟೋಸ್ ತೊಗೊಂಡಿದ್ದೀನಿ, ನಮ್ಮ ಮನೇಲಿ ಬೇಕಂತ. ಸೊ ಫೋಟೋಸ್ ತೊಗೊಂಡಿದ್ದೀನಿ. ಕೈ ಮುಗಿಯೋಕ್ಕೂ ಬಿಡಲ್ಲ ಇಲ್ಲಿ. ಇಲ್ಲಿ ಮಟನ್ ಕಡಿತಾರೆ, ಮಟನ್ ಇಲ್ಲೇ ಮಟನ್ ಮಾಡ್ತಾರೆ. ಇವಾಗ ನೋಡಿದ್ವಿ ಅದೆಲ್ಲ ನಾವು ವಿಡಿಯೋಸ್ ಅಂತ ತೋರಿಸಲ್ಲ. ಇದು ಟೆಂಪಲ್ ಅರೌಂಡಿಂಗ್ ಈ ಥರ ಇರುತ್ತೆ. ಸರೌಂಡಿಂಗ್ಸ್ ಈ ಥರ ಇರುತ್ತೆ ಅಷ್ಟೇ. ಇದು ಬ್ರಿಡ್ಜ್, ಸಾರಿ ಬಿಲ್ಡಿಂಗ್ಸ್ ನೋಡಿ, ಓಲ್ಡ್ ಟೈಪ್ ಬಿಲ್ಡಿಂಗ್ಸ್. ಹಾಂ, ಓಲ್ಡ್ ಟೈಪ್ ಬಿಲ್ಡಿಂಗ್ಸ್. ನಮ್ಮ ಲೀಡರ್ಸು ಶಾಪಿಂಗ್ ಮಾಡ್ತಿದ್ದಾರೆ. ಭಯ್ಯ ಕ್ಯಾ ಲೇ ರೇ ಹೋ? ಅದು ಮದುವೆ ಆದವ್ರು ಮಾತ್ರ ಹಾಕೋಬೇಕಂತೆ. ಚಿಕ್ಕಮ್ಮ ಭಯ್ಯ ಮೇಪಿ ಅಂತೀನ ये कहाँ से ले ली? वहाँ पे. कहाँ से? ये लेना? नहीं, मम्मी के लिए ले लो. मम्मी नहीं पहनती, मैं पहनती. ठीक है, और एक दे देना. शादी के वो वाले. भैया इनका शादी है ना ये साल, हाँ, इसलिए एडवांस ले लिए. लीजिए. पहला भैया भैया एक सेट 100 रुपीज. वहाँ पे 100 रुपीज लिए. भैया उधर 100 रुपीज को दे रही है. वो उधर दो देना. ಚಲೋ ಇವಾಗ ಗುಡಿ ಆಸಿ ಚಲೋ. ಭಯ್ಯ ಟೈಮ್ ಆಯ್ತು, ಬೇರೆ ಕಡೆ ಹೋಗ್ಬೇಕು. ಬನ್ನಿ ಹೋಗದ, ಬನ್ನಿ ಹೋಗದ. ಇಲ್ಲೇ ಇರ್ತೀರ, ತಗೊಳ್ಳಿ ಬನ್ನಿ. ಕೋಲ್ಕತ್ತಾ ಬ್ರ್ಯಾಂಡ್ ತಾನೇ ನೀವೆಲ್ಲ. ನೈಸ್, ಮುಗಿತು ಶಾಪಿಂಗ್. ನಾನು ಅಕ್ಕಂಗೋಸ್ಕರ ಮತ್ತು ಅಮ್ಮಂಗೋಸ್ಕರ ಒಂದೊಂದು ಪೇರ್ ಬ್ಯಾಂಗಲ್ಸ್ ತಗೊಂಡಿದ್ದೀನಿ. ಅದಾದಮೇಲೆ ಅಷ್ಟೇ, ಇಬ್ಬರಿಗೆ ಒಂದೊಂದು ಬ್ಯಾಂಗಲ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಮುಂದೆ ಏನು ಸಿಗುತ್ತೆ ನೋಡಬೇಕು ಅಲ್ವಾ. ಇವರಿಬ್ರು ಏನು ತಗೊಂಡಿಲ್ಲ, ಬ್ಯಾಂಗಲ್ಸ್ ತಗೋಬೇಕು ಅಂತ ಹೇಳ್ತಿದ್ರು. ಇವರೊಂದು ಬ್ಯಾಂಗಲ್ ತಗೊಂಡ್ರು, ಆಮೇಲೆ ತಗೊಂತೀರಾ? ನೀವೇನು ತಗೊಂಡ್ರಿ? ನಾನು ಏನು ತಗೊಂಡಿಲ್ಲ, ಬಿಕಾಸ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಅಲೋನ್ ಆ್ಯಂಡ್ ಐ ವಾಂಟ್ ಟು ಎಂಜಾಯ್ ದ ಪ್ಲೇಸ್ ವಿಚ್ ಐ ಹ್ಯಾವ್. ಓಕೆ, ಬಟ್ ಇಲ್ಲಿ ಕೂತಾರೆ ಎಲ್ಲೆಲ್ಲೋ ಇಟ್ಬಿಟ್ರು ಅರ್ಜೆಂಟಲ್ಲಿ. ಪಟ್ ಹಾಟ್ ಅಂತ ಇರ್ತವ್ರಿ. ನಾನು ಏನೋ ಪಟ್ ಪಟ್ ಅಂತ ಇಟ್ಬಿಟ್ರು ಫುಲ್. ಅಲ್ಲಿ ನೋಡಿ ಖಾಲಿ ಫೋಟೋ. ಇಲ್ಲೆಲ್ಲ ಅದೇ ಇರೋದು. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೋಗಿ ವಿಡಿಯೋಸ್ ಮಾಡ್ತೀನಿ. ಓಕೆನಾ? ಅಲ್ಲೋಗಿ ಸಿಗ್ತೀನಿ. ಬೈ ಬೈ. ಯಾವುದೋ ಪಾರ್ಕಿಗೆ ಹೋಗ್ತಿದ್ದೀವಿ, ಯಾವ ಪಾರ್ಕಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಅಲ್ಲೋಗಿ ಸಿಗೋಣ. ಅಕ್ಕ ನೀನು ಇದಕ್ಕೆ ತಗೊಳ್ಳಿ, ಬ್ಯಾಂಗಲ್ಸ್ ಬೇಕಾ ಗೈಸ್? ನಮ್ಮ ಹುಡುಗಿಗೆ ಅಲ್ಲೇ ಸಿಗುತ್ತೆ ಚೆನ್ನಾಗಿ. ಇಲ್ಲ ಅಷ್ಟು ಚೆನ್ನಾಗಿಲ್ಲ ಅಲ್ವಾ ಗೈಸ್? ನಿಮ್ಗೆ ಏನಾರ ಬೇಕಂದ್ರೆ ಹೇಳಿ ಕೊಡ್ತಾರೆ. ನಾನೇನು ತಂದ್ಕೊಡಲ್ಲ ಗೈಸ್, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ನೀವು ದುಡ್ಡು ಹಾಕಿದ್ರೆ ನಾನು ದುಡ್ಡು ಹಾಕಿ ತಗೊಂಡ್ಬರ್ತೀನಿ. ಪೇಟಿಎಂ ಕರು ಅಂತ ಮಾಡಿ ಅಷ್ಟೇ. ಅಲ್ಲೆಲ್ಲ ಬರ್ತವ್ರೆ, ಬನ್ನಿ. ಆಯ್ತು ಗೈಸ್, ದರ್ಶನ ಆಯ್ತು. ಕಾಣಿಸ್ತವ್ರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನನಗೆ ಈ ರೈಟ್ ಹ್ಯಾಂಡಲ್ಲಿ ಕಾಣಿಸ್ತಿದ್ದೀವಾ? ಹಾಂ, ರೈಟ್ ಹ್ಯಾಂಡಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ, ಅಂದರೆ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಬರೋಲ್ಲ. ಅದಕ್ಕೆ ಡೌಟ್ ಮೇಲೆ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಗೆ ಇನ್ನೂ ವಾಪಸ್ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಷ್ಟೇ.
ಗೈಸ್ ನಾವಿವಾಗ ಬಂದಿದ್ದೀವಿ ಚರ್ಚ್ಗೆ, ಇವ್ರ ದೇವಸ್ಥಾನ ಚರ್ಚಿಗೆ ಬಂದಿದ್ದೀವಿ. ನಿದ್ರೆ ಬರ್ತೈತಕ್ಕ, ನಿದ್ರೆ ಬರ್ತೈತೆ. ಇವತ್ತು ನಮ್ಮ ವಿಡಿಯೋದಲ್ಲಿ ತುಂಬಾ ನೀವೇ ಕಾಣಿಸ್ತಿರೋದು. ಹೌದಾ ಅಕ್ಕ? ಏನಕ್ಕಂತೆ ಮಾಸ್ಕ್ ಹೋಗ್ತೀವಿ. ಚರ್ಚ್ ಮದ್ವೆ ನಡೀತದೆ ಅನ್ಸುತ್ತೆ, ಅದಕ್ಕೆ. ಹೇಗಿದೆ ನೋಡಿ ಗೈಸ್, ಇಷ್ಟು ದೊಡ್ಡದು. ಐಫೋನ್ ಅವ್ರ ಫೋಟೋ ಇಡಿ ಅಂತ ಗೈಸ್ ಎಲ್ಲರೂ ಬರೀ ಫೋಟೋ ಶೂಟಲ್ಲಿ ಇದ್ದಾರೆ. ಕ್ರಿಸ್ಟಿ, ನಾನು ತುಂಬ ಹ್ಯಾಪಿ ಆಗ್ಬಿಟ್ಟು. ಸ್ವಲ್ಪ ಜೋರಾಗಿ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ saw church today. I was feeling very bad. Now I'm very happy. I am enjoying taking photos. We are taking many photos. Photo shoot is ಗೈಸ್ ಇವ್ರು ಏನೂ ತೋರಿಸ್ಲೇ ಇಲ್ಲ. ಚರ್ಚ್ ಅಂದ್ರೆ ಒಳಗಡೆ ಮದುವೆ ನಡೀತಾ ಇದೆ, ಸೊ ಒಳಗಡೆ ಬಿಡಲಿಲ್ಲ ಇವತ್ತು ಚರ್ಚ್ ಒಳಗಡೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಿದ್ದಾರೆ, ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲೆಲ್ಲ ಕರ್ಕೊಂಡ್ಬಂದಿದ್ದಾರೆ ಗೈಸ್. ಇವಾಗ ಒಂದು ಏನೋ ನಡೀತೈತೆ, ಏನು ನಡೀತೈತೆ ಅಂತ ಗೊತ್ತಿಲ್ಲ. ನಾನು ವಿಡಿಯೋ ಹಾಕ್ತೀನಿ ನೋಡಿ, ನಮಗೂ ಗೊತ್ತಿಲ್ಲ ಏನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ತೀನಿ. ಓಕೆ. 1000 साल पहले निर्मित स्टोन हेंज संभवतः अंग्रेजों की वेशभूषा के अंधेरे भरे असीम और सुदूर इलाकों तक जहां आंखें नहीं देख सकती. ಗೈಸ್ ಇಲ್ಲಿನ ಟ್ಯಾಕ್ಸಿ ನೋಡಿ ಹೆಂಗಿದೆ. ನಾವು ಇದನ್ನ ಮೂವಿಲಿ ನೋಡ್ತಿದ್ವಿ. ಇದು AC ಟ್ಯಾಕ್ಸಿ, ಇದು ನಾರ್ಮಲ್ ಟ್ಯಾಕ್ಸಿ ನೋಡಿ. ಮೀನ್ಸು ಸ್ವಲ್ಪ ಸಿಮಿಲರ್ ಅಂದರೆ ಸ್ವಲ್ಪ ಬೆಂಗಳೂರು ಅನಿಸುತ್ತೆ ನಿಮಗೇನು, ಅಂದರೆ ರೋಡ್ಸು ಟ್ರಾಫಿಕ್ ಜಾಮ್ ಎಲ್ಲ ಒಂದೇ ಥರ ಇದೆ. ಸ್ವಲ್ಪ ಜೋರಾಗಿ ಹೇಳು. ಫಸ್ಟು ನಾನು ಬಂದ್ಬಿಟ್ಟು ಪಾನಿಪುರಿ ತಿಂದೆ, 5 ಪ್ಲೇಟ್, 1 ಪ್ಲೇಟ್ಗೆ 5 20 ರುಪೀಸ್ದು ಅದು ತಿಂದೆ. ಆಮೇಲೆ 40 ರುಪೀಸ್ ಒಂದು ಐಸ್ ಕ್ರೀಮ್ ತಿಂದೆ, ಚಾಕ್ಲೇಟ್ ಫ್ಲೇವರ್ ಅಷ್ಟೇ. ಆಮೇಲೆ ಅಕ್ಕ ಇಟ್ಕೊಂಡು ಒಂದು ತಿಂದೆ, ಫುಲ್ ಖಾರ ಖಾರ ಬಿಸಿ ಇತ್ತು, ಅಷ್ಟೇ ತಿಂದಿದ್ದು. ಜ್ಯೂಸ್ ಕುಡಿಬೇಕಂತ ಅಂದ್ಕೊಂಡೆ, 40 ರುಪೀಸ್ ಮೋಸ ಮಾಡ್ದೆ ಬೇರೆಯವ್ರಿಗೆ, ಅದು ಕುಡಿಯೋದು. ನೀನೇನು ತಿಂದೆ? ಪಾನಿಪುರಿ, ಮಸಾಲೆ ಪುರಿ, ಐಸ್ ಕ್ರೀಮ್. ಗೈಸ್ ಇವಾಗ ಸೋಲಾರ್ ಸಿಸ್ಟಮ್ದೊಂದು ಶೋ ಇತ್ತಲ್ಲ, ಅದನ್ನು ವೀಡಿಯೋ ಹಾಕಿದ್ನಲ್ಲ, ಅದನ್ನ ನೋಡ್ಕೊಂಬಂದು ಅಲ್ಲೇ ಹತ್ರದಲ್ಲಿ ಒಂದು ಸ್ವಲ್ಪ ಚಾಟ್ಸ್ ಇತ್ತು, ಚಾಟ್ಸ್ ಕೂಡ ತಿನ್ಕೊಂಡು ಸ್ವಲ್ಪ ಇವಾಗ ಇನ್ನೇನು ಹೊರಟಿದ್ದೀವಿ. ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೋಗ್ತಿದ್ದೀವಿ ಇವಾಗ. ಅಂದರೆ ಚೆನ್ನಾಗಿತ್ತು, ಪರವಾಗಿ ಚೆನ್ನಾಗಿತ್ತು ಗೈಸ್ ನೋಡೋಕ್ಕೆ. ಗೊತ್ತಾ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ. ಇವತ್ತಿನ ವಿಡಿಯೋಗೆ ಎರಡು ಪಾರ್ಟ್ ಮಾಡಿ ಹಾಕ್ತೀನಿ ಅನಿಸುತ್ತೆ ಗೈಸ್, ತುಂಬ ಲಾಂಗ್ ಆಗುತ್ತೆ. ಆಮೇಲೆ ನನ್ನ ಹತ್ರ ಚಾರ್ಜ್ ಕೂಡ ಇಲ್ಲ, ಬರೀ 20% ಅಷ್ಟೇ ಇರೋದು. ನೋಡಬೇಕು ಇನ್ನು ಎಷ್ಟು ಕವರ್ ಆಗುತ್ತೋ ನನ್ನ ಫೋನಲ್ಲಿ, ಅಂದರೆ ಚಾರ್ಜ್ ಇರೋ ಅಷ್ಟೊತ್ತು ಮಾಡ್ತೀನಿ. ಚಾರ್ಜ್ ಇನ್ನೇನು ಖಾಲಿ ಆಯಿತು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಅಲ್ಲಿ ತನಕ ಸಿಗೋಣ. ನಾನು ದುಃಖದಲ್ಲಿ ಹೇಳ್ತಾ ಇದ್ದೀನಿ, ನಮಗೆ ಬಿಟ್ಟು ಹೋಯ್ತಾರೆ, ಏನಾದರೂ ಆಗುತ್ತೆ. ಗೈಸ್ ಮೋಸಗಾರರು ಯಾರು ಗೊತ್ತಾ? ಇಲ್ಲಿ ನಮ್ಮ ಹಿಂದೆ ಬರ್ತಿದಾರಲ್ಲ, ಅವ್ರು 10 ಜನ ಮೋಸಗಾರರು ಗೈಸ್. ಇವರು ಮೇನ್, ಇವರು ಮೇನ್ ಕಳ್ಳರು ನಂಬರ್ ನೋಡಿನೇ ಮಾಡಿರೋದು. ಗೈಸ್ ಇವಾಗ ಬಂದಿದ್ದೀವಿ ನಾವು ವಿಕ್ಟೋರಿಯಾ ಪ್ಯಾಲೇಸ್. ಗೈಸ್ ಒಳಗಡೆ ಈ ಥರ ಇದೆ ನೋಡಿ. ಇವ್ರು ಯಾರು ಏನು ಅಂತ ಗೊತ್ತಿಲ್ಲ ಗೈಸ್. ಅಷ್ಟು ಇಲ್ಲಿಂದ ನೋಡ್ಕೊಂಡು
ಪ್ಯಾಲೇಸ್ ಒಳಗಡೆ ಈ ಥರ ಕ್ವೀನ್ ವಿಕ್ಟೋರಿಯಾ ಜೀಸಸ್ ಅಂದ್ಬಿಟ್ರು ಚಿಕ್ಕು ಯಾರದು ವಿಕ್ಟೋರಿಯಾ ವಿಕ್ಟೋರಿಯಾ ದಿಸ್ ಇಸ್ ಗೈಸ್ ಅದು ಕ್ವೀನ್ ವಿಕ್ಟೋರಿಯಾ ಕ್ವೀನ್ ವಿಕ್ಟೋರಿಯಾನಾ ವಿಕ್ಟೋರಿಯಾ ಪ್ಯಾಲೇಸ್ ಚೆನ್ನಾಗಿದೆ ಗೈಸ್ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಿದ್ದು ವೆಪನ್ಸ್ ಹಂಗೆ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಚೇರ್ ಇದೆ ಒಂದು. ಬೇರೆ ಫೋಟೋ ನಮ್ದೆಲ್ಲ ಚಿಕ್ಕ ಚಿಕ್ಕ ಅಂದ್ಬಿಟ್ಟು ಒಂದೇ ಖುಷಿ बोलो आपका एक्सपीरियंस नहीं बात करती ಅವಳು ಏನು ಹೇಳಕ್ಕಾಗ್ತಿಲ್ಲ ಹಂಗೆ ಮಾಡ್ಬಿಟ್ಟವ್ರೆ ನೋಡಿ ಗೈಸ್ ಜಾಸ್ತಿ ನಡೆಸ್ತಾರೆ ಗೈಸ್. ಕಾಲೆಲ್ಲ ಬಿದ್ದೋಗೈತೆ. ಕಾಲು ನಾನು ಎಷ್ಟು ನೀಟಾಗಿ ತೊಳ್ಕೊಬಂದಿದೆ ಗೈಸ್. ಫುಲ್ ಗಲೀಜಾಗೋಗೈತೆ ನೋಡಿ ಗೈಸ್. ನನ್ನ ಕಾಲು ಥರನೇ ಇಲ್ಲ, ಯಾವುದೋ ಭಿಕ್ಷಕಿ ಕಾಲು ಥರ ಐತೆ ಗೈಸ್. ನಂದೇನೋ ಅಪ್ಪರ್ ಬಿಟ್ರೆ ಗೈಸ್ ಬ್ಲಾಗ್ ಮಾಡೋಕ್ಕೇನೆ ಇಂಟ್ರೆಸ್ಟ್ ಇಲ್ಲ. ಏನಕ್ಕಂದರೆ ಏನೋ ಒಂದು ಆಯಿತು ಇಲ್ಲಿ ಬಂದಾಗ ಏನೋ ಒಂದು ಕೇಳಿಸ್ಕೊಂಡೆ. ಅವಾಗಿಂದ ವ್ಲಾಗ್ ಮಾಡೋಕ್ಕಾಗಲಿ ಇಲ್ಲಿ ನೋಡೋಕ್ಕಾಗಲಿ ಇಂಟ್ರೆಸ್ಟೇ ಇಲ್ಲ. ಅದಕ್ಕೆ ಆವಾಗಲೇ ಎಂಡ್ ಮಾಡಿದೆ. ಇದಾದಮೇಲೆ ಅದು ಎಂಡಿಂಗ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. ಅದು ನೋಡ್ಕೊಳ್ಳಿ ಅಷ್ಟೇ ಎಂಡ್ ಮಾಡೋದು. ಈ ವಿಡಿಯೋ ಅಷ್ಟೇ ಮಾಡೋದು. ನಾಳೆ ಕಂಟಿನ್ಯೂ ಮಾಡೋಂಗಿದ್ರೆ ಮಾಡ್ತೀನಿ, ಓಕೆನಾ? ಹಾಂ, ಚಾರ್ಜ್ ಇಲ್ಲ ಮೇನ್ಲಿ, ಬರೀ 2% ಇರೋದು. ಅದಕ್ಕೆ ಇವಾಗ ಲಾಸ್ಟ್ ಕೂತ್ಕೊಂಡಿದ್ವಲ್ಲ, ಅದಕ್ಕೆ ಮಾಡ್ತಾಯಿದ್ದೀವಿ ಅಲ್ವಾ? ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ನೆಕ್ಸ್ಟ್ ಪಾರ್ಟ್. ಬಾಯ್ ಬಾಯ್. ಇವ್ರು ಯಾರು ಬರ್ತಿಲ್ಲ ಗೈಸ್. ನಮಗೆ ಕೂರಿಸ್ಬಿಟ್ಟು ನೋಡಿ ವಿಕ್ಟೋರಿಯಾ ಪ್ಯಾಲೇಸ್ ಚೆನ್ನಾಗಿತ್ತು. ಅಲ್ಲಿ ಏನಿಲ್ಲ ಗೈಸ್, ಬರೀ ಏನು ಶೂಟುಗನ್ನು ಅದೇ ಇತ್ತು. ವೆಪನ್ಸ್ಗಳು ಹಿಸ್ಟ್ರಿ ಅಷ್ಟೇ ಇದ್ದಿದ್ದು, ಇನ್ನೇನಿಲ್ಲ. ಒಳಗೆ ಪ್ಯಾಲೇಸ್ ಚೆನ್ನಾಗಿತ್ತು. ಪ್ಯಾಲೇಸ್ ಒಳಗಡೆ ನೀವೇನಾದ್ರು ಕೋಲ್ಕತ್ತಾಗ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ. ಮತ್ತೆ ಅಲ್ಲಿ ಒಂದು ಸ್ವಲ್ಪ ಮುಂದೆ ಹೋದರೆ ಮ್ಯೂಸಿಯಂ ಸಿಗುತ್ತೆ, ಅದರೊಳಗೆ ಅಷ್ಟೇ ಗೈಸ್. ಬೈ. ಸಿನಿಮಾ ಹಾಲ್ ಟೈಪ್. ಬಾಯ್. ಸೊ ಗೈಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.